ನಾನು ಕಳ್ಕೊಂಡೆ. ನನಗೆ ನ್ಯಾಯ ಬೇಕು ಸರ್. ಇಂಥ ಮಗನನ್ನು ಕಳ್ಕೊಂಡೆ ನಾನು. ನಾನು ದೊಡ್ಡ ವಿಜ್ಞಾನಿ ಆಗ್ತೇನೆ ಅಂತೇಳಿ ನನ್ನಲ್ಲಿ ಹೇಳ್ತಾ ಇದ್ದೆ. ಅಂದ್ರೆ ಇನ್ನು ಮುಂದೆ ಇಲ್ಲ ಅವನು. ಕ್ರೂರಿಗಳು ಅಂತ ಹೇಳ್ಬೇಕಷ್ಟೆ. ಆ ಕ್ರೂರಿಗಳಿಗೆ ಶಿಕ್ಷೆ ನ್ಯಾಯ ಒದಗಿಸಲೇಬೇಕು. ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಕೂಡ ಇದನ್ನು ನ್ಯಾಯ ಕೊಡಿಸ್ಬೇಕು. ಘಟನೆ ಕೊಲೆ ಆಗಿರ್ಬಹುದು ಅಂತ ನನ್ನ ಅನಿಸಿಕೆ. ಅದರ ಬೇರೆ ಅನುಮಾನನೇ ಇಲ್ಲ. ಕೊಲೆನ ಯಾವ ರೀತಿ ಆಗಿರ್ಬೋದು ಅಂತ ಹೇಳಿ, ಯಾರು ಮಾಡಿರ್ಬೋದು ಅಂತ ಹೇಳಿ ಅದರ ಬಗ್ಗೆ ನನಗೆ ಸ್ಪಷ್ಟ ಹೇಳೋಕ್ಕಾಗಲ್ಲ. ಯಾರು ದುಶ್ಮನ್ ಯಾರಿಲ್ಲ, ಯಾರನ್ನು ಅಂತ ಹೇಳ್ತೀವಿ. ಅದರ ಬಗ್ಗೆ ಪೊಲೀಸರೇ ಕಂಡು ಹಿಡಿದು ನ್ಯಾಯ ಕೊಡಿಸ್ಬೇಕಷ್ಟೆ. ಅಂತಕರು ಯಾವ ರೀತಿ ಇಳಿತಾರೆ ಅಂತ ನಾವು ಆ ರೀತಿ ಇದ್ರೆ ನಾವು ಅದನ್ನು ಹೇಳ್ಬೋದು ಅಷ್ಟೇ ಹೊರತು ನಮಗೆ ಆ ರೀತಿಯ ಭಾವನೆಯೇ ಇಲ್ಲ. ನಾವು ಯಾವ ರೀತಿ ಅಂತ ಹೇಳಿ ಅನೈತಿಕ ಸಂಬಂಧಿಕರ ಕೊಲೆ ಮಾಡಿದ ಆಸ್ತಿ ವಿಚಾರ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇದಾಗ್ತಿದೆ. ಅದರ ಬಗ್ಗೆ ನೀವೇನು ಹೇಳ್ತೀರಿ? ಆ ಸೋಷಿಯಲ್ ಮೀಡಿಯಾದವರು ಸ್ಥಳಕ್ಕೆ ಭೇಟಿ ಮಾಡಿ ನಮ್ಮ ಹತ್ರ ಯಾವುದನ್ನು ಕೇಳಲಿಲ್ಲ. ಅವರು ಯಾವ ಒಂದು ವಿಷಯವನ್ನು ನಮ್ಮ ಹತ್ರ ಕೇಳದೆ, ನಮ್ಮ ಒಂದು ಕುಟುಂಬ ಮರ್ಯಾದಸ್ಥರ ಕುಟುಂಬ ಇದು, ಅದು ಹೊರತು ಶಾಲೆಯಿಂದ ಅವನಿಗೆ ಪ್ರೇಯರ್ ಮಾಡಿ ಗೌರವವನ್ನು ಕೊಟ್ಟು ಅವನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಒಂದು 500 ಜನ 1000 ಜನದವರೆಗೆ ಇಲ್ಲಿ ಜನ ಸೇರಿ ಅಂತ ಒಂದು ವಿದ್ಯಾರ್ಥಿಯನ್ನು ಆ ರೀತಿ ಸಂಸ್ಕಾರ ಮಾಡಿದ ವಿದ್ಯಾರ್ಥಿಗೆ ಈ ಚಾನೆಲ್ನವರು ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಈ ಸ್ಪಾಟಿಗೆ ಬಾರದೆ ಕೊಟ್ಟದ್ದು ತಪ್ಪದು. ನಿಮ್ದು ಆಕ್ಚುಲಿ ಯಾವ ಊರು? ನೀವು ಇಲ್ಲಿಗೆ ಬಂದಿದ್ದೀರಿ? ನಾವು ಬಾಯಾರು, ಕೇರಳ ಬಾಯಾರು, ಕಾಸರಗೋಡು ಬಂದಿದ್ದೀವಿ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಬಂದಿದ್ದೀರಿ? 13 ವರ್ಷ ಆಯ್ತು. ನಿಮ್ಮ ಮಕ್ಕಳು, ನೀವು ಏನೆಲ್ಲ ಕೆಲಸ ಮಾಡ್ತಿದ್ರಿ? ಏನು ವಿದ್ಯಾಭ್ಯಾಸ ನಿಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ? ಎಷ್ಟು ಜನ ಮಕ್ಕಳು? ನಾನು ಕೃಷಿ ಮಾಡ್ತಾ ಇದ್ದೇನೆ, ಬೇರೆ ಯಾವ ವ್ಯವಹಾರ ಇಲ್ಲ. ಹೆಂಡತಿ ಅಡಿಗೆ ಕೃಷಿ ಅಡಿಗೆ ನಮ್ಮೊಟ್ಟಿಗೆ ಗೃಹಿಣಿಯಾಗಿದ್ದಾರೆ. ಮಕ್ಕಳು ದೊಡ್ಡವ ಸುದರ್ಶನ್ ಅಂತೇಳಿ, ಕಳೆದ ವರ್ಷ ಸೆಕೆಂಡ್ PUC ಆಗಿ ಈ ವರ್ಷ ಅವನಿಗೆ ನಿಟ್ಟೆಯಲ್ಲಿ ನಾನು ಪಾಸ್ ಆದ ಅವನ ಎಕ್ಸಾಮಲ್ಲಿ. ಹಾಗೆ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿದ. ಹಣದ ಕಷ್ಟ ಇತ್ತು. ಆ ಕಷ್ಟಕ್ಕೆ ನಾನು ಎಜುಕೇಶನ್ ಲೋನ್ 9 ಲಕ್ಷ ಕೆನರಾ ಬ್ಯಾಂಕಿಂದ ಮಾಡಿ ಈಗ ಮೊನ್ನೆ ಫೀಸ್ ಕಟ್ಟಿದೆ. ಎರಡನೇ ಮಗ ಇವನೇ ಸುಮಂತ್. ಅವನು 9ನೇ 8ನೇವರೆಗೆ ಕೊರಂಜ ಶಾಲೆ, ಸರ್ಕಾರಿ ಕೊರಂಜ ಶಾಲೆಗೆ ಹೋಗ್ತಾ ಇದ್ದ. ಉತ್ತಮ ವಿದ್ಯಾಭ್ಯಾಸವನ್ನು ಅಲ್ಲಿಯವರಿಗೆ ಕೊಟ್ಟಿದ್ರು ಅವರು. ಮೂಲದಿಂದಲೇ 1ನೇಯಿಂದಲೇ ಒಳ್ಳೆಯ ಶಿಕ್ಷಣ ಕೊಟ್ಟು ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡಿದ್ರು ಅವರು. ಅಲ್ಲಿಂದ ಈಗ ಕಳೆದ ವರ್ಷ ಅಲ್ಲಿ 8ನೇ ತರಗತಿವರೆಗೆ ಮಾತ್ರ, 9 ಹೈಸ್ಕೂಲ್ ಮೇಲೆ ಅಲ್ಲಿ ಗೇರುಕಟ್ಟೆ ಹೈಸ್ಕೂಲ್ ಅಲ್ಲಿಗೆ ಹಾಕಿದೆ. ಆ 8ನೇ ಕ್ಲಾಸಲ್ಲಿ ಹೋಗ್ತಾ ಇರುವಾಗ ಒಂದು ಇದನ್ನು ಮಾಡ್ತಾ ಇದ್ದ, ಮಿಷನರಿ ಎಲ್ಲ ತಂದು ಪ್ರಾಜೆಕ್ಟ್ನಾಗಿ ಮಾಡ್ತಾ ಇದ್ದ. ಅವರಿಗೊಂದು ಅಧ್ಯಾಪಕರು ಸಪೋರ್ಟ್ ಕೊಟ್ಟು ಅವನನ್ನು ಆ ರೀತಿ ಉತ್ತಮ ಮಾಡ್ತಾ ಇದ್ರು. ಹಾಗೆ ಅದರಲ್ಲಿ ಅವ ಸ್ಟೇಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಬಂದು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆದವ. 4-5 ತಾರೀಕಿಗೆ ಆ ಹುಡುಗ ಗುಜರಾತಿಗೆ ಹೋಗುವುದರಲ್ಲಿ ಇದ್ದ. ಅವನಿಗೆ ಹೈಸ್ಕೂಲಿಂದ ಬಾಲ ವಿಜ್ಞಾನಿ ಅಂತೇಳಿ ಅವರ ಸ್ವಂತ ಅಭಿಪ್ರಾಯದ ಪ್ರಶಸ್ತಿಯನ್ನು ಕೊಟ್ಟಿದ್ರು ಆ ಹುಡುಗನಿಗೆ. ಮನೆಯವರ ಜೊತೆ ಹೇಗಿದ್ದ? ಒಳ್ಳೆಯ ಬಾಂಧವ್ಯ, ಯಾವ ಒಂದು ಸಿಟ್ಟು ಇಲ್ಲ, ಯಾವುದಿಲ್ಲ. ಏನೂ ನಾವು ಹೇಳಿದ್ರು ಅದೊಂದು ಕೇರ್ಲೆಸ್ನಾಗೆ ತಗೊಳ್ತಾ ಇದ್ದೆ. ಯಾವ ಮಾತನ್ನು ಕೂಡ ಒಂದು ಚೂರು ಕೂಡ ಅವನು ಹೇಳಿದ್ದನ್ನು ಮಾಡ್ತಾ ಇರಲಿಲ್ಲ. ದುಶ್ಮನ್ಗಳು ನನ್ನ ಅನಿಸಿಕೆಯಲ್ಲಿ ಇಲ್ಲ. ಮತ್ತೆ ತನಿಖೆಯಿಂದ ಗೊತ್ತಾಗಬೇಕಷ್ಟೆ. ಇನ್ಸಿಡೆಂಟ್ ಆಯ್ತು, ಹೇಗೆ ನಡೀತು? ಅಂದ್ರೆ ಯಾವ ರೀತಿ ಮನೆಯಿಂದ ಹೋಗಿದ್ದ, ಎಕ್ಸ್ಪ್ಲೇನ್ ಮಾಡ್ಬೋದ ಅಂತ? ಅವ 4:45 ಗಂಟೆ ಒಳಗಡೆ ಹೋಗಿದ್ದಾನೆ. ಸ್ನಾನ ಮಾಡಿಕೊಂಡು ಹಳೆ ಡ್ರೆಸ್ ಅನ್ನು ಮನೆಯ ಒಳಗೆ ಮಿಷನ್ ಇದೆ ಟೈಲರಿಂಗ್, ಅದರ ಮೇಲೆ ಇಟ್ಟಿದ್ದಾನೆ. ಹೊಸ ಡ್ರೆಸ್ ಅಲ್ಲಿ ಟೇಬಲ್ ಅಲ್ಲಿ ಇಟ್ಟಿರ್ತೇವೆ ನಾವು. ಒಂದ್ ದಿವಸ ಮೊದಲು ಹೇಳ್ತಾನೆ ಅವ, ಇಡಮ್ಮ ಅಂತೇಳಿ. ಅವಳು ಇಟ್ಟಿರ್ತಾಳೆ. ಅದನ್ನು ಹಾಕಿಕೊಂಡು, ಅದೇ ಡ್ರೆಸ್ ಹಾಕಿಕೊಂಡು, ಒಂದು ಲೈಟ್ ಉಂಟು ಅವನ ಹತ್ರ ಸ್ವಂತ, ಅವನೇ ಹಳೆ ಲೈಟನ್ನೆಲ್ಲ ಇದು ಮಾಡಿ ಸ್ವಂತ ಮಾಡಿದ ಲೈಟ್, ಅದು ಹೆಡ್ ಲೈಟ್ನ ತರ ಬ್ಲೂ ಕಲರ್, ಅದು ಮೊನ್ನೆ ಬಾವಿಯಲ್ಲಿ ಸಿಕ್ಕಿದ್ದು ಅದುವೇ. ಅದೇ ಆ ರೀತಿ ಲೈಟ್ ಮಾಡಿಕೊಂಡು ಇಲ್ಲಿಂದ ಹೋಗಿ ಅಲ್ಲಿ ಪುನಃ ಸೈಕಲಿಗೆ ಒಂದು ಬ್ಯಾಟ್ರಿ ಎಲ್ಲ ಇಟ್ಟಿದ್ದಾನೆ. ಅದಕ್ಕೆ ಇದನ್ನು ಕಲೆಕ್ಷನ್ ಕೊಟ್ಟು ಆ ಸೈಕಲ್ ಅಲ್ಲಿ ಅಲ್ಲಿಂದ ಹೋಗ್ತದೆ. 5 ನಿಮಿಷದ ದಾರಿ ನಡಿಲಿಕ್ಕೆ ಇದ್ದದ್ದಷ್ಟೇ. ಆ ಸೈಕಲ್ ಹತ್ರ ಬೇರೆ ಫ್ರೆಂಡ್ಸ್ ಯಾರಾದ್ರೂ ಸಿಗ್ತಾ ಇದ್ರು? ಆ ಸೈಕಲ್ ಹತ್ರ 3 ಫ್ರೆಂಡ್ಸ್ಗಳು. ಯಾರೆಲ್ಲ ಹೆಸರು? ಒಬ್ಬನದ್ದು ನನಗೆ ಪರಿಚಯ, ಮತ್ತೆ ಇಬ್ರು ಇಲ್ಲಿಗೆ ಬರ್ತಾ ಇರ್ಲಿಲ್ಲ. ಅವರು ಮನ್ವಿತ್ ಅಂತೇಳಿ, ಅವನೇ ಫೋನ್ ಮಾಡಿದ್ದು ನನಗೆ 7 ಗಂಟೆಗೆ. 6:45ಕ್ಕೆ ಫೋನ್ ಮಾಡಿ, 6:40ಕ್ಕೆ ಫೋನ್ ಮಾಡಿದ್ದು. ಸುಮಂತ್ ಏನು ಬರ್ಲಿಲ್ಲ ದೇವಸ್ಥಾನಕ್ಕೆ ಇವತ್ತು ದನು ಪೂಜೆಗೆ ಅಂತ ಹೇಳಿದ.
ಬಂದಿದ್ದಾನೆ. ಮತ್ತೆ ಹೋಗಿ ಹಾಸಿಗೆ ನೋಡಿದ್ರು ಇವಳು ಮಿಸಸ್ ನನ್ನ ನೋಡುವಾಗ ಅದರಲ್ಲಿ ಇಲ್ಲ ಅವ. ಹಾಗೆ ಮತ್ತೆ ನಾವು 5:30ವರೆಗೂ ಅಲ್ಲಿ ಇದ್ದೆವು, ಕಾದು ಕಾದು ಮತ್ತೆ ನಾವು ಹೋದೆವು, ಬರುದಿಲ್ಲ ಇವ ಹೇಳಿಲ್ಲ ಅಂತೇಳಿ ನಾವು ಹೋದೆವು ಅಂತ ಹೇಳಿದ್ರು. ಅದರ ನಂತರ ಹುಡುಕಾಡ್ಲಿಕ್ಕೆ ಪ್ರಾರಂಭ. ಹುಡುಕಾಟ ಈಗ ನಾವು ಊರಿನವರು ಸೇರಿ ಅಲ್ಲಿ ಇಲ್ಲಿ ಕಣಿ ಬಾವಿ ಎಲ್ಲ ನೋಡ್ತಾ ಇದ್ರು. ನಾವು ಒಂದೊಂದು ಕಡೆ ಒಂದೊಂದು ಜನ ಎಲ್ಲ ನೋಡ್ಲಿಕ್ಕೆ ಹೋಗ್ತಾ ಇದ್ವು. ಗೇರುಗಟ್ಟೆವರೆಗೆ ನಡ್ಕೊಂಡೆಲ್ಲ ಹೋದೆವು ನಾವು. ಆ ರೀತಿ ಹುಡುಕಾಟ ಮಾಡ್ತಾ ಇದ್ದೆವು. ಮತ್ತೆ ನೋಡುವಾಗ ಯಾರಿಗೆ ಕಂಡದ್ದು ಯಾರಿಗೆ ಮೊದಲು ಅಂತೇಳಿ ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ನಾನು ಅಲ್ಲಿ ಇರ್ಲಿಲ್ಲ, ಬೇರೆ ಕಡೆ ಹುಡುಕ್ತಾ ಇದ್ದೆ. ಅಲ್ಲಿ ಒಂದು ಈಚೆ ಬಾವಿ ಅಂದ್ರೆ ಬಾವಿ ಅಲ್ಲ, ಕೆರೆ ರೀತಿ ಇದ್ದೆ. ಅಲ್ಲಿ ಸ್ವಲ್ಪ ದಾರಿಯಲ್ಲಿಯೂ ಸ್ವಲ್ಪ ಮತ್ತೆ ಒಳಗಡೆ ಹೋಗ್ಬೇಕು. ಅದು ಅಲ್ಲಿ ಹೋಗುವ ಅವಶ್ಯಕತೆ ಹುಡುಗನಿಗೆ ಇಲ್ಲ. ಅಲ್ಲಿ ದಾರಿಯಲ್ಲಿ ಸ್ವಲ್ಪ ದಾರಿಯಲ್ಲಿ ಮಾತ್ರ, ಅದಕ್ಕಿಂತ ಆಚೆ ಇಲ್ಲ ಈಚೆಯೂ ಇಲ್ಲ. ಅಲ್ಲಿಂದ ಬ್ಲಡ್ ಇದಾಗಿ ಕಾಣ್ತಾ ಉಂಟು. ಅದು ಕೆರೆಯವರೆಗೆ ಹೋಗಿದೆ ಬ್ಲಡ್. ಕೆರೆಯ ಒಂದು ಕಲ್ಲಿಗೆ ತುಂಬಾ ಇತ್ತು, ಅದಕ್ಕಿಂತ ಈಚೆ ಅಲ್ಲಲ್ಲಿ ಇದಾಗಿತ್ತು. ನೀವು ನೋಡಿದ್ರೆ ನೋಡಿದ್ದೇನೆ. ಯಾವ ರೀತಿ ಬಾಡಿ ಇತ್ತು ತೆಗಿಯೋಕೆ, ಅಂದ್ರೆ ಎಲ್ಲೆಲ್ಲ ಗಾಯ ಇತ್ತು ನೋಡಿದ್ರೆ ನೀವು? ನೋಡಿದ್ದೇನೆ. ತಲೆಯ ಮುಂಭಾಗ, ನಡುತಲೆ, ಕಬ್ಬಿಣದ ರೋಡ ಅಥವಾ ಕತ್ತಿ ಗಾಯ ಒಂದಿತ್ತು. ಒಂದು ಅರ್ಧ ಇಂಚು ಗಾಯದಲ್ಲಿ 3 ಸೆಂಟಿಮೀಟರ್ ಅಷ್ಟು ಉದ್ದ ಆಗಿರ್ಬೋದು ಅಷ್ಟೇ ಇತ್ತು. ಹಿಂಬದಿಯಲ್ಲಿ ಒಂದು ಗಾಯ ಇತ್ತು. ಅದು ನಾನು ಕರೆಕ್ಟ್ ನನಗೆ ಅಲ್ಲಿ ಮೇಜರಲ್ಲಿ ಕಾಣ್ತಾ ಇರ್ಲಿಲ್ಲ. ಅದು ತುಂಬಾ ಸಲ ಬರ್ತಾರೆ ದಿವಸದಲ್ಲಿ ಬಂದು ನಮ್ಮನ್ನು ವಿಚಾರಣೆ ಮಾಡಿದೆ. ಎಷ್ಟು ಹೊತ್ತಿಗೆ ಹೋಗಿದ್ದ, ಏನು ಮಾಡ್ತಾ ಇದ್ದ, ನಿಮಗೆ ಯಾರಾದ್ರೂ ಹಾಗೆ ಉಂಟಾ, ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನಾದ್ರು ಸುತ್ತು ಉಂಟಾ, ಎಲ್ಲ ಕೈಲಿ ಇನ್ಕ್ವೈರಿ ಅವರು ಮಾಡ್ತಾ ಇದ್ದಾರೆ. ಇದು ಇವತ್ತಿನವರೆಗೂ ಮಾಡಿದ್ದಾರೆ. ಸುಮಂತ್ ಅವ್ರ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ನಾನು ಒಂದು ಮೊಬೈಲ್ ಇತ್ತು, ಅದು ಅವನ ಅಜ್ಜನದ್ದು, ಅಂದ್ರೆ ನನ್ನ ಹೆಂಡತಿಯ ತಂದೆಯದ್ದು. ಅದರಲ್ಲಿ ಸಿಮ್ ಕಾರ್ಡ್ ಯಾವ್ದಿಲ್ಲ, ಖಾಲಿ ಏನೋ ವೈಫೈ ಅಂತದ್ದು ಮಾಡಿ ಅದರಿಂದ ಅವನ ಪ್ರಾಜೆಕ್ಟಿಗೆ ಆಗುವಂತ 4 ದಿನದ್ದು ಅದನ್ನೆಲ್ಲ ಅದಕ್ಕೆ ಹಾಕ್ತಾ ಇದ್ದ. ಅದನ್ನೇ ಬಾಯ್ಪಾಠ ಮಾಡ್ತಾ ಇದ್ದ. ಮೊಬೈಲ್ ಅಲ್ಲಿ ಬೇರೆ ಪೆನ್ ಡ್ರೈವ್ ಯಾವ್ದು ಹಾಕ್ತಿರ್ಲಿಲ್ಲ. ಅದೊಂದು ಅವನಿಗೆ ಅದು ನೋಡ್ಲಿಕ್ಕೆ ಮಾತ್ರ. ಅದರಲ್ಲಿ ಸ್ವಲ್ಪ ಹೊತ್ತು ಅದು ಕೂಡ. ಮತ್ತೆ ಅವರಿಗೆ ಮಾಸ್ಟರ್ ಪ್ರಿಂಟ್ ಮಾಡಿ ಕೊಟ್ಟರು ಅದನ್ನು ಪೇಜ್. ಅದು ಇಲ್ಲಿ ಉಂಟು ನನ್ನ ಹತ್ರ. ಆ ಪೇಜನ್ನು ನೋಡಿ ಓದ್ಕೊಂಡು ಬಾಯ್ಪಾಠ ಮಾಡ್ತಾ ಇತ್ತು 4 ದಿನ. ಅವತ್ತು ಕೃಷ್ಣ ಪ್ರಸಾದ್ ಸರ್ ವ್ಯವಸ್ಥೆ ಮಾಡಿದ್ದು. 7 ಜನ ಆಯ್ಕೆ ಆಗಿದ್ದಾರೆ ಕರ್ನಾಟಕದಿಂದ ಅಂತ ಹೇಳಿ. ಅದರಲ್ಲಿ 7 ಜನ ಕೂಡ ಒಟ್ಟಾಗಿ 7 ಮಾಸ್ಟರ್ಗಳು ಮತ್ತು ಇವರು ಮಕ್ಕಳು ಫ್ಲೈನಲ್ಲಿ ಹೋಗುದು, ಫ್ಲೈಟಲ್ಲಿ ಹೋಗುದು, ಮತ್ತೆ ಟ್ರೈನಲ್ಲಿ ಹಿಂಬರುವುದು. 5 ತಾರೀಕಿಗೆ ಹೋಗಿ 11 ತಾರೀಕಿಗೆ ಮುಟ್ತದೆ ಅಂತೇಳಿ ಡ್ರೆಸ್, ಅದು 2 ಡ್ರೆಸ್ ತೆಗೆದು ಕೊಟ್ಟಿದ್ದೇನೆ ಮೊನ್ನೆ ಹೊಸತ್ತು. ಅದು ಮತ್ತೆ ಎಲ್ಲ ನಾನು ತೆಕೊಳ್ತೇನೆ, ಅದಕ್ಕೆ ಬೇಕಾದ್ದು ನೀವು ಯಾರು ತಲೆಬಿಸಿ ಮಾಡಬೇಡಿ, ಮತ್ತೆ ನೋಡುವ ಅಂತ ಹೇಳಿದರು. ಅದಕ್ಕೋಸ್ಕರವೇ ಅವರು ಶಾಲೆಯಿಂದ ಬಾಲ ವಿಜ್ಞಾನಿ ಅಂತೇಳಿ ಅವನನ್ನು ಪ್ರೋತ್ಸಾಹ ಮಾಡಿದ್ದು. ಅಲ್ಲಿಯ ಮೊನ್ನೆ ಮಕ್ಕಳ ಎಲೆಕ್ಷನ್ ಅಲ್ಲಿ ಕೂಡ ಅವ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾನೆ. ಪ್ರತಿನಿತ್ಯ ಹೋಗುದು ಬರುದು ಯಾವ ರಸ್ತೆಯಲ್ಲಿ ಮಾಡ್ತಾ ಇದ್ದ? ಇದುವೇ ನಡ್ಕೊಂಡು. ಅವಾಗ ನಮ್ಮ ಕಾರಲ್ಲಿ ಆಗಲಿ ಸ್ಕೂಟಿಯಲ್ಲಿ ಆಗಲಿ ಕಡಿಮೆ. ನಾನು ಇಲ್ಲಿ ರಜೆಯಲ್ಲಿದ್ದರೆ ನನ್ನೊಟ್ಟಿಗೆ ಬಂದು ಗಾಡಿಯನ್ನು ತಿರುಗಿಸಿ ನಾನು ಸೇಫ್ ಆಚೆ ಮಾಡಿರ್ತೇನೆ. ಅವ ಕಲೀಲಿಕ್ಕೋಸ್ಕರ ಹಿಂದೆ ತಂದು ರಿವರ್ಸ್ ಇರಿದು ಅಲ್ಲಿ ಮೇಲೆವರೆಗೆ ಟ್ರಯಲ್ ಇತ್ತು. ಟ್ಯಾಲೆಂಟ್ ಇತ್ತು ಸುಮಂತ್ ಹತ್ರ. ಇತ್ತು. ಏನಾಗ್ಬೇಕಂತ ಬಯಸ್ತಾ ಇದ್ದ ಅವನದ್ದು ವಿಜ್ಞಾನಿ ಆಗುವ ಒಂದು ಆಸೆ ಇತ್ತು. ಹೇಳ್ತಾ ಇದ್ದ. ಏನಂತ ಹೇಳ್ತಿದ್ದ? ನನಗೆ ಇದೇ ರೀತಿ ಮುಂದೆ ಕೊಂಡೋಗಿ ಹೊಸತ್ತು ಏನಾದರೂ ನಮ್ಮ ಇಂಡಿಯಾಕ್ಕೆ ಆಗುವಂತಹ ಇದನ್ನು ತಯಾರು ಮಾಡಬೇಕಿತ್ತು. ಹೊರ ದೇಶದಿಂದ ಹಾಗಾದಾಗೆ ಒಂದು ತಯಾರು ಮಾಡ್ತೇನೆ ಅಂತ ಹೇಳ್ತಾ ಇದ್ದ. ತುಂಬಾ ಒಳ್ಳೆ ರೀತಿಯಲ್ಲಿ ಇತ್ತು, ತುಂಬಾ ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಒಡನಾಟ ಎಲ್ಲ ಇತ್ತು. ಅಂದ್ರೆ ಅವನು ಎಜುಕೇಶನ್ ಬಗ್ಗೆ ಎಲ್ಲ ಹೇಳುದಾದ್ರೆ? ಎಜುಕೇಶನ್ ಬಗ್ಗೆ ಹೇಳುದಾದ್ರೆ ಅವನು ತುಂಬಾ ಒಳ್ಳೆ ವಿದ್ಯಾರ್ಥಿ. ಅಂದ್ರೆ 80% ಮಾರ್ಕ್ ಕೂಡ ಇತ್ತು ಅವನಿಗೆ. ಮತ್ತೆ ಅವನು ನಾಳ್ದು ಇದಕ್ಕೆ ಹೈದರಾಬಾದಿಗೆ ಹೋಗ್ಲಿಕ್ಕೆ ಸೆಲೆಕ್ಟ್ ಕೂಡ ಆಗಿದ್ದ. ಅದರ ಎಲ್ಲಾ ವ್ಯವಸ್ಥೆ ಕೂಡ ಆಗಿದೆ ಕೂಡ. ಮೊನ್ನೆ ಇದು ವಿವೇಕಾನಂದ ಕಾಲೇಜಿಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಆಗಿ ಪುನಃ ಈಗ ಹೈದರಾಬಾದಿಗೆ ಹೋಗ್ಲಿಕ್ಕೆ ಸೆಲೆಕ್ಟ್ ಆಗುದು. ಅವನು ಶಾಲೆಗೆಲ್ಲ ಯಾವ ರೂಟ್ ರಸ್ತೆಯಲ್ಲಿ ಹೋಗ್ತಾ ಇದ್ದ ಅವನು ಪ್ರತಿನಿತ್ಯ? ಅವನು ಈ ತೋಟದ ಮಧ್ಯದಲ್ಲಿ ಕಾಲು ದಾರಿ, ಶಾರ್ಟ್ ರೂಟ್, ಅಲ್ಲಿಂದ ಮತ್ತೆ ಸೈಕಲ್ ಅಲ್ಲಿ ಹೋಗ್ತಾ ಇದ್ದ. ದೇವಸ್ಥಾನಕ್ಕೆ ಅವನು ಪ್ರತಿನಿತ್ಯ ಹೋಗ್ತಾನೆ. ಎಷ್ಟು ವಾರದಿಂದ ಹೋಗ್ತಾ ಇದ್ದ? ಅಂದ್ರೆ ಈಗ ಧನುರ್ಮಾಸ ಅಲ್ವಾ, ಆದ ಕಾರಣ ಧನುರ್ಮಾಸಕ್ಕೆ ಒಂದು 4 ಸರ್ತಿ ಏನೋ ಹೋಗಿದ್ದೇನೆ ಅಷ್ಟೇ. ಅಂದ್ರೆ 4:45 ಎದ್ದು 4:45 ಎದ್ದು ಇಲ್ಲಿಂದ ಹೋಗಿ
ಮತ್ತೆ ಸೈಕಲಲ್ಲಿ ಹೋಗ್ತಾ ಇದ್ದ. ಫ್ರೆಂಡ್ಸ್ ಎಲ್ಲ ಹಾ, ಸಿಕ್ಕಿದ್ರಾ? ಫ್ರೆಂಡ್ಗಳು ಈ ಮೂವರು ಅವನ್ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲಿವರೆಗೆ ಬರ್ತಾ ಇದ್ರು. ಹೌದು, ಗೇಟ್ ಇದು ಸೈಕಲ್ ಇಡುವಲ್ಲಿವರೆಗೆ. ನಂತರ ಅಲ್ಲಿಂದ ಹೋಗ್ತಾ ಇದ್ದ ಅವನು. ಆದ್ರೆ ಮೊನ್ನೆ ಇನ್ಸಿಡೆಂಟ್ ಆಗುವಾಗ ಯಾವ ರೀತಿ ಹೋಗಿದ್ದು, ನಿಮ್ಗೆ ಏನಾದ್ರು ಹೇಳಿದ್ನ ಎದ್ದೇಳುವಾಗ? ಎದ್ದೇಳುವಾಗ ಹೇಳಲಿಲ್ಲ. ಮೊದಲಿನ ರಾತ್ರಿ ನಾನು 4:45ಗೆ ಹೋಗ್ತೇನಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿದ್ದೆ. ನನ್ನ ಡ್ರೆಸ್ ಎಲ್ಲ ರೆಡಿ ಮಾಡಿ ಇಡಿ ಅಂತೇಳಿ. ಹಾಗೆ ನಾನು ರಾತ್ರಿ ಡ್ರೆಸ್ ರೆಡಿ ಮಾಡಿ ಇಟ್ಟಿದ್ದಾನೆ. ಡ್ರೆಸ್ ರೆಡಿ ಮಾಡಿ ಇಟ್ಟು ಬೆಳಿಗ್ಗೆ ಅವನು ನಮಗೆಲ್ಲ ಉಪದ್ರ ಆಗುದು ಬೇಡ ಅಂತ ಹೇಳಿ ಅವನಷ್ಟಕ್ಕೆ ಎದ್ದು ಹೋಗಿದ್ದಾನೆ. ಬಾಗಿಲೆಲ್ಲ ಹೇಳ್ಕೊಂಡು ಹೋಗಿದ್ದಾನಾ ಅಥವಾ? ಇಲ್ಲ, ಬಾಗಿಲಂದ್ರೆ ಅವನು ಹಿಂದಿನ ಬಾಗಿಲಲ್ಲಿ ಅಲ್ಲೇ ಬಚ್ಚಲು ಮನೆ ಸಹ ಇದೆ. ಅಲ್ಲಿ ಹೋಗಿ ಸ್ನಾನ ಮಾಡಿ ಮತ್ತೆ ಅದೇ ಬಾಗಿಲಲ್ಲಿ. ಮುಂಬಾಗಿಲಿಂದ ಮನೆ ಹೋಗಿದ್ದ? ಹೌದೌದು, ಮುಂಬಾಗಿಲಿಂದ ಹೋಗಿದ್ದ. ಬರ್ಲಿಲ್ಲ ಅಂದ್ರೆ ಚೀಲಕ್ಕೆಲ್ಲ ಮುಂದೆ ಅಜ್ಜ ಎಲ್ಲ ಮಾಡ್ತಾರೆ. ಹಾಗೆ ಅವರಿಗೆಲ್ಲ ಉಪದ್ರ ಆಗುದು ಬೇಡ ಅಂತ ಹೇಳಿ ಹಿಂದಿನ ಬಾಗಿಲಲ್ಲಿ ಅಂದ್ರೆ 6:30 6:45 ಅಂದಾಜಿ ಇದು ಮನ್ವಿತು ಎಂಬ ಹುಡುಗ ಫೋನ್ ಮಾಡಿದ್ದ ನನಗೆ. ಸುಮಂತ್ ಯಾಕೆ ಬರ್ಲಿಲ್ಲ ದೇವಸ್ಥಾನಕ್ಕೆ ಅಂತ ಹೇಳಿದ. ನಾನು ಹೇಳಿದೆ, ಸುಮಂತು ದೇವಸ್ಥಾನಕ್ಕೆ ಹೋಗಿದ್ದಾನೆ, ಇಲ್ಲಿ ಇಲ್ಲ ಅಲ್ವಾ ಅಂತ ಹೇಳಿ ಮೊಬೈಲನ್ನೇ ಹಿಡ್ಕೊಂಡು ಮಾತಾಡ್ತಾ ಹಾಸಿಗೆ ನೋಡಿದೆ, ಅವನಲ್ಲಿ ಇಲ್ಲ. ಮತ್ತೆ ಇಲ್ಲೆಲ್ಲ ಹುಡುಕಾಡಿದೆ, ನಾನು ಕರ್ದು ಹುಡುಕಾಡಿದೆ, ಸಿಗ್ಲೇ ಇಲ್ಲ ನನಗೆ ಅವನು. ಆ ಮೊಬೈಲನ್ನು ಹಿಡ್ಕೊಂಡು ಅದೇ ದಾರಿಯಲ್ಲಿ ಆಗಿ ಓಡೋಡಿ ಹೋದೆ ನಾನು. ನಿಮ್ಮೊಟ್ಟಿಗೆ ಯಾರಿದ್ರು? ನಾನು ಒಬ್ಳೆ ಓಡೋಡಿ ಹೋಗಿದೆ. ಆಗ ಆಚೆ ಮನೆಯಿಂದ ಒಬ್ರು ನನ್ನೊಟ್ಟಿಗೆ, ನಾನು ಓಡೋದನ್ನು ಕಂಡು ಹತ್ರ ನನ್ನೊಟ್ಟಿಗೆ ಬಂದಿದ್ರು. ಯಾರು? ಅವರ ಹೆಸರು ವೇಣುಗೋಪಾಲ್ ರೈ ಮತ್ತು ಅವರ ಹೆಂಡತಿ ಶಶಿಕಲಾ ಅಂತ ಹೇಳಿ ಅವರು ಬಂದಿದ್ರು. ಹಾಗೆ ಓಡೋಡಿ ಹೋಗ್ತಾ ಬಂದಿದ್ದೆ. ಎಲ್ಲ ಹುಡುಕಾಡಿದ್ರು ಎಲ್ಲಿಯೂ ನನಗೆ ಸಿಗ್ಲೇ ಇಲ್ಲ. ಮತ್ತೆ ಸ್ವಲ್ಪ ಬ್ಲಡ್ ಕಾಣ್ಲಿಕ್ಕೆ ಯಾರಿಗೆ ಕಂಡಿದೆ ಬ್ಲಡ್? ಫಸ್ಟಿಗೆ ಅವ್ರು ಹೇಳಿದ್ರು ಬ್ಲಡ್ ತೋರಿಸಿದ್ರು, ನನಗೆ ತೋರಿಸಿದ್ರು. ನಾನಾಗ ಬ್ಲಡ್ ಅಂತ ಹೇಳಿದ. ಆವಾಗ ಮತ್ತೊಬ್ರು ಹೇಳಿದ್ರು ಅಲ್ಲ, ಅದು ಎಲ್ಲ ಅಡಿಕೆ ತಿಂದು ಉಗ್ದದ್ದು ಅಂತ ಹೇಳಿದ್ರು. ಅಲ್ಲ ಅಂತ ಹೇಳಿದೆ ನಾನು. ಹಾಗೆ ಆ ಬ್ಲಡ್ ಬೊಟ್ಟು ಆಗಿ ಬ್ಲಡ್ ಕಾಣ್ತಾ ಇತ್ತು ಆ ದಾರಿಯಾಗಿ. ಸ್ವಲ್ಪ ಆಚೆ ತೋಟದ ಎಡೆಯಲ್ಲೇ ನೋಡುವಾಗ ಆ ಬ್ಲಡ್ ಬಿದ್ದಲ್ಲೇ ಹಾಗೆ ಬಂದಿವೆ ನಾವು. ಬರುವಾಗ ಒಂದು ಕೆರೆ ಹತ್ರ ಸ್ವಲ್ಪ ಜಾಸ್ತಿಯಾಗಿ ಕಂಡಿತು. ಅಷ್ಟು ನೋಡಿದೆ. ಚಿರತೆ ದಾಳಿ ಆ ಬೊಟ್ಟು ನೋಡುವಾಗ ಚಿರತೆ ದಾಳಿ ಅಂತಲೂ ಅನಿಸಿತು ನನಗೊಮ್ಮೆ, ಏನಾದ್ರೂ ಮೃಗವ ಹಾಗೆ ಅನಿಸಿತು. ಆವಾಗ ಇದು ಪೊಲೀಸರವರಿಗೆಲ್ಲ ಇಲ್ಲಿ ಸೇರಿದವರೆಲ್ಲ ಫೋನ್ ಮಾಡಿ ಹೇಳಿದ್ರು. ಆವಾಗ ಅದು ಎಂತ ಅವನನ್ನು ಮೇಲೆ ಕೆರೆಯಿಂದ ಮೇಲೆ ತರುವಾಗ ಅವನ ತಲೆ ಮೇಲೆ ಏಟು, ಬಲವಾದ ಏಟು ಒಂದು ಬಿದ್ದಿತ್ತು. ನನ್ನ ಅನಿಸಿಕೆ ಅಂದ್ರೆ ಅವನನ್ನು ಯಾರೋ ಕೊಲೆ ಮಾಡಿಯೇ ಅದ್ರಲ್ಲಿ ಹಾಕಿದ್ದಾರೆ ಅಂತ ಅಂದ್ರೆ ಅವನು ಹೋಗುವ ದಾರಿಯಲ್ಲಿ ಸ್ವಲ್ಪದಲ್ಲೇ ಮಾತ್ರ ಬ್ಲಡ್ ಇದ್ದದ್ದು, ಮತ್ತೆ ಎಲ್ಲ ಬ್ಲಡ್ ಕೂಡ ಇದು ತೋಟದ ಸೈಡಲ್ಲಿ ಇರುವಾಗ ಕತ್ತಿ ಏಟಿನಾಗೆ ಅಂತ ಕಾಣ್ತದೆ. ಅಂದ್ರೆ ನಾನು ಸರಿಯಾಗಿ ನೋಡ್ಲಿಲ್ಲ, ನಾನು ಆ ಮೂಮೆಂಟ್ ನೋಡುವ ಸ್ಥಿತಿಯಲ್ಲಿ ಇಲ್ಲ ಆಯ್ತು ನಾನು. ಈಗ ಅವನನ್ನು ಕೊಲೆ ಮಾಡಿದ್ದಾರೆ ಅಂತ ನಿಮ್ಗೆ ಅನುಮಾನ ಬರ್ತದೆ, ಯಾರ ಮೇಲೆ ಅದು ನಿಮ್ಗೆ ಅನುಮಾನ ಕಾಡ್ತಾ ಇದೆ ಅಥವಾ ಏನಾದ್ರು ಪೊಲೀಸ್ ವಿಚಾರಣೆಯಲ್ಲಿ ಏನಾದ್ರು ಹೇಳಿದ್ರು? ಇಲ್ಲ, ಯಾರ ಮನೆ ಅವನು ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು ಎಲ್ಲ. ಇಲ್ಲ, ಯಾರು ದುಶ್ಮನ್ಗಳು ಇಲ್ಲಿ ಇಲ್ಲವೇ ಇಲ್ಲ. ಶಿಕ್ಷಕರಾಗ್ಲಿ, ಇದು ಮಕ್ಕಳಾಗ್ಲಿ ಒಳ್ಳೆ ರೀತಿಯಲ್ಲಿ ಇಲ್ಲಿ ಆಸುಪಾಸು ಅವನನ್ನು ಒಮ್ಮೆ ಕರೆದ್ರೆ ಸಾಕು, ಒಮ್ಮೆ ಹೀಗೆ ಮಾಡ್ಲಿಕ್ಕೆ ಬರ್ತೀಯಾ ಅಂತ ಹೇಳಿದ್ರು ಓಡೋಡಿ ಹೋಗಿ ಮಾಡ್ತಾ ಇದ್ದಾರೆ. ಯಾತಕ್ಕೆ ಅಂತಲೇ ಗೊತ್ತಿಲ್ಲ ಸರ್ ನನಗೆ. ಅವನು ನೋಡಿ, ಅವನ ಫ್ರೂಟ್ ಇದು ಡ್ರ್ಯಾಗನ್ ಫ್ರೂಟ್ ನೆಟ್ಟದ್ದು ನೋಡಿ, ಅಲ್ಲಿ ಮೇಲೆ ಒಂದು 5-6 ಗಿಡ ಕೂಡ ಫ್ರೂಟಿನ ಗಿಡ ನೆಟ್ಟಿದ್ದಾನೆ. ಇಲ್ಲೇ ಕೂಡ ನೆಟ್ಟಿದ್ದಾನೆ, ಆಚೆ ಮಾರ್ಗ ಸೈಡ್ ಕೂಡ 2-3 ನೆಟ್ಟಿದ್ದಾನೆ. ಆಚೆ ಅವನು ಮೊನ್ನೆ ತಟ್ಟು ತೆಗ್ದಿದ್ದಾನೆ. ಇಂತ ನಾನೇ ಅಡಿಕೆ ಸಸಿ ನೆಡ್ತೇನಮ್ಮ ಅಂತ ಹೇಳಿ ನನ್ನಲ್ಲಿ ಹೇಳಿ ಅವನೇ ನೆಟ್ಟಿದ್ದಾನೆ. ಆದ್ರೆ ಅವನನ್ನೇ ಇಡುವ ಸ್ಥಿತಿಯಲ್ಲಿ ಬಂತು ನನಗೆ ಆ ತಟ್ಟಲ್ಲಿ.
ಈಗ ಅವನ ಕೊಲೆ ಆಗಿದೆ ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಪೊಲೀಸ್ ಅಧಿಕಾರಿಗಳು. ಏನಾಗ್ಬೇಕು ಮುಂದಿನ ನಿಮ್ಮ ಹೋರಾಟ ಅಂತ? ನಮಗೆ ನ್ಯಾಯ ಸಿಗ್ಬೇಕು ಸರ್. ಯಾರು ಏನು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನನಗೆ ಅಂತೂ ಅಷ್ಟು ಒಳ್ಳೆ ಹುಡುಗನನ್ನು ನಾನು ಕಳ್ಕೊಂಡಿದ್ದೇನೆ. ನನಗೆ ಖಂಡಿತ ನ್ಯಾಯ ಸಿಗ್ಲೇಬೇಕು.